ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೀಳ್ಯದೆಲೆ ತಿನ್ನೋದ್ರಿಂದ ಏನೇನು ಲಾಭ ಇದೆ, ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಳ್ಯದೆಲೆ ಜೊತೆಗೆ ಬೆಲ್ಲ ಮತ್ತು ಸೋಂಪು, ಬಡೆ ಸೊಪ್ಪು ಅಂತ ಏನು ಹೇಳ್ತೀವಲ್ಲ, ಅಥವಾ ಫೆನಲ್ ಸೀಡ್, ಇದು ಮೂರನ್ನು ಸೇರಿಸಿ ತಿನ್ನೋದ್ರಿಂದ ಮೊದಲನೇದಾಗಿ ಯಾರ್ಯಾರಲ್ಲಿ ಡೈಜೆಸ್ಟಿವ್ ಇಶ್ಯೂ ಇರುತ್ತೆ, ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ, ಅಂಥವರು ಊಟ ಆಗಿದ ಮೇಲೆ ತಿನ್ನೋದ್ರಿಂದಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ತಿಂದಿರೋ ಪದಾರ್ಥಗಳು ಸರಿಯಾಗಿ ಪಚನ ಆಗುತ್ತೆ. ಇದರಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಿದ್ದಾರೋ ಅವರಿಗೆ ಇದರಿಂದಾಗಿ ಪರಿಹಾರ ಸಿಗುತ್ತೆ. ಎರಡನೇದಾಗಿ, ಇದನ್ನು ತಿನ್ನೋದ್ರಿಂದಾಗಿ ರಕ್ತ ಕಣಗಳ ಸಂಖ್ಯೆ ಕಡಿಮೆ ಇರುತ್ತೆ ಯಾರಲ್ಲಿ ಅಂದರೆ ಅನೆಮಿಯಾ, ಇಂಥವರು ತಿನ್ನೋದ್ರಿಂದಾಗಿ ರಕ್ತ ಕಣಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಯಾವುದೇ ರೀತಿ ನಿಶಕ್ತಿ ಬರೋದಾಗಲಿ, ಹಿಮೋಗ್ಲೋಬಿನ್ ಕೊರತೆ ಉಂಟಾಗೋದಾಗಲಿ, ಇಂಥ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಬೋದು. ಮೂರನೇದಾಗಿ, ಗರ್ಭಿಣಿ ಮಹಿಳೆಯರಿಗೆ ಹೆಚ್ಚಾಗಿ ಫಸ್ಟು 3 ತಿಂಗಳಲ್ಲಿ ಜಾಸ್ತಿ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ, ಇಲ್ಲ ನಾಷಿಯಾ ಸೆನ್ಸೇಷನ್ ಇರುತ್ತೆ. ಅಂಥವರು ಇದನ್ನು ಪ್ರತಿದಿನ ನೀವು ಸೇವನೆ ಮಾಡೋದ್ರಿಂದಾಗಿ ಏನು ಸಿಂಪ್ಟಮ್ಸ್ ಇದೆಯಲ್ಲ, ಆ ಸಿಂಪ್ಟಮ್ಸನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಐ ಹೋಪ್ ನಿಮಗೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಿದ್ರೆ ದಯವಿಟ್ಟು ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.